ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಇನ್ನು ಮುಂದೆ ರೈಲ್ವೆ ಇಲಾಖೆ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ. 40 ವರ್ಷದ ಬೇಡಿಕೆಯನ್ನು ಈಡೇರಿಸಿದ್ದೇವೆ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ, ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶ ಇದೆ ಅಂಥೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಈ ಕುರಿತಾಗಿ ಆದೇಶ ಹೊರಡಿಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ವಿ ಸೋಮಣ್ಣ ಕೇಂದ್ರ ಸಚಿವರು, ಬನ್ನಿ ನೋಡೋಣ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ ಪುಸ್ತಕ ತಗೊಳ್ಳಿ, ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ ಏನ್ ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಇನ್ನು ಮುಂದೆ ರೈಲ್ವೆ ಇಲಾಖೆ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ. 40 ವರ್ಷದ ಬೇಡಿಕೆಯನ್ನು ಈಡೇರಿಸಿದ್ದೇವೆ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ, ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶ ಇದೆ ಅಂಥೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಈ ಕುರಿತಾಗಿ ಆದೇಶ ಹೊರಡಿಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ವಿ ಸೋಮಣ್ಣ ಕೇಂದ್ರ ಸಚಿವರು, ಬನ್ನಿ ನೋಡೋಣ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ ಪುಸ್ತಕ ತಗೊಳ್ಳಿ, ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ ಏನ್ ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಇನ್ನು ಮುಂದೆ ರೈಲ್ವೆ ಇಲಾಖೆ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ. 40 ವರ್ಷದ ಬೇಡಿಕೆಯನ್ನು ಈಡೇರಿಸಿದ್ದೇವೆ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ, ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶ ಇದೆ ಅಂಥೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಈ ಕುರಿತಾಗಿ ಆದೇಶ ಹೊರಡಿಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ವಿ ಸೋಮಣ್ಣ ಕೇಂದ್ರ ಸಚಿವರು, ಬನ್ನಿ ನೋಡೋಣ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ ಪುಸ್ತಕ ತಗೊಳ್ಳಿ, ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ ಏನ್ ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ಇನ್ನು ಮುಂದೆ ರೈಲ್ವೆ ಇಲಾಖೆ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ. 40 ವರ್ಷದ ಬೇಡಿಕೆಯನ್ನು ಈಡೇರಿಸಿದ್ದೇವೆ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ, ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶ ಇದೆ ಅಂಥೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ರೈಲ್ವೆ ಇಲಾಖೆಯ ರಾಜ್ಯ ಸಚಿವ
ವಿ ಸೋಮಣ್ಣ ಈ ಕುರಿತಾಗಿ ಆದೇಶ ಹೊರಡಿಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ವಿ ಸೋಮಣ್ಣ ಕೇಂದ್ರ ಸಚಿವರು, ಬನ್ನಿ ನೋಡೋಣ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ, ಪುಸ್ತಕ ತಗೊಳ್ಳಿ, ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ ಏನ್ ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಇನ್ ಮುಂದೆ ರೈಲ್ವೆ ಇಲಾಖೆ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ. 40 ವರ್ಷದ ಬೇಡಿಕೆಯನ್ನ ಈಡೇರಿಸಿದ್ದೇವೆ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ, ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶ ಇದೆ ಅಂಥೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಈ ಕುರಿತಾಗಿ ಆದೇಶ ಹೊರಡಿಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ವಿ ಸೋಮಣ್ಣ ಕೇಂದ್ರ ಸಚಿವರು, ಬನ್ನಿ ನೋಡೋಣ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ, ಪುಸ್ತಕ ತಗೊಳ್ಳಿ, ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ ಏನ್ ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಇನ್ ಮುಂದೆ ರೈಲ್ವೆ ಇಲಾಖೆ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ. 40 ವರ್ಷದ ಬೇಡಿಕೆಯನ್ನ ಈಡೇರಿಸಿದ್ದೇವೆ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ, ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶ ಇದೆ ಅಂಥೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಈ ಕುರಿತಾಗಿ ಆದೇಶ ಹೊರಡಿಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ವಿ ಸೋಮಣ್ಣ ಕೇಂದ್ರ ಸಚಿವರು, ಬನ್ನಿ ನೋಡೋಣ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ, ಪುಸ್ತಕ ತಗೊಳ್ಳಿ, ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ ಏನ್ ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಇನ್ ಮುಂದೆ ರೈಲ್ವೆ ಇಲಾಖೆ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ. 40 ವರ್ಷದ ಬೇಡಿಕೆಯನ್ನ ಈಡೇರಿಸಿದ್ದೇವೆ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ, ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶ ಇದೆ ಅಂಥೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಈ ಕುರಿತಾಗಿ ಆದೇಶ ಹೊರಡಿಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ವಿ ಸೋಮಣ್ಣ ಕೇಂದ್ರ ಸಚಿವರು, ಬನ್ನಿ ನೋಡೋಣ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ
ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ ಪುಸ್ತಕ ತಗೊಳ್ಳಿ. ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ ಏನ್ ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಇನ್ ಮುಂದೆ ರೈಲ್ವೆ ಇಲಾಖೆ ಎಲ್ಲಾ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ. 40 ವರ್ಷದ ಬೇಡಿಕೆಯನ್ನ ಈಡೇರಿಸಿದ್ದೇವೆ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ, ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶ ಇದೆ ಅಂಥೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಈ ಕುರಿತಾಗಿ ಆದೇಶ ಹೊರಡಿಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ವಿ ಸೋಮಣ್ಣ ಕೇಂದ್ರ ಸಚಿವರು, ಬನ್ನಿ ನೋಡೋಣ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ ಪುಸ್ತಕ ತಗೊಳ್ಳಿ. ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ ಏನ್ ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಇನ್ ಮುಂದೆ ರೈಲ್ವೆ ಇಲಾಖೆ ಎಲ್ಲಾ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ. 40 ವರ್ಷದ ಬೇಡಿಕೆಯನ್ನ ಈಡೇರಿಸಿದ್ದೇವೆ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ, ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶ ಇದೆ ಅಂಥೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಈ ಕುರಿತಾಗಿ ಆದೇಶ ಹೊರಡಿಸಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ವಿ ಸೋಮಣ್ಣ ಕೇಂದ್ರ ಸಚಿವರು, ಬನ್ನಿ ನೋಡೋಣ. ನಾನು ಅಧಿಕಾರಿಗಳು ಬೆನ್ನತ್ತಿ ಮಾಡಿ ಮಟ್ಟಿಯನ್ನೆಲ್ಲ ಮಾಡಿ ಬರೀ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಪ್ಪ, ರಿಕ್ರೂಟ್ಮೆಂಟ್ಗೂ ಕೂಡ ಅದು ಮಾಡಬೇಕು ಅಂತ ಮಾಡಿಸಿ ಒಂದು ಹೊಸ ಸೂಚನೆಯನ್ನು ಕೊಡಿಸಿ 16,000 ನೌಕರರನ್ನ ಇವಾಗ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ನೌಕರರಿದ್ದಾರೆ, 15 ಲಕ್ಷ ಏನಂತೀವಿ ನಾವು ಪೆನ್ಷನರ್ಸ್ ಇದ್ದಾರೆ. ಹಾಗಾಗಿ ಈ 16,000 ಆದಮೇಲೆ ಮತ್ತೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಈ ಸಾಲಿಂದಾನೇ ಪರ್ಮಿಷನ್ ಕೊಡಿಸಿದ್ದೀನಿ. ನಿಮ್ಮ ಮಕ್ಕಳಿದ್ರೆ ಓದಿಸಿ ಪುಸ್ತಕ ತಗೊಳ್ಳಿ. ಅದಕ್ಕೆ ಇದ್ರೊಳಗೆ ರೈಲ್ವೆ ಸಿಲೆಬಸ್ ಸಿಗ್ತವೆ, ಇಂಗ್ಲಿಷ್ ಏನ್ ಸಿಗ್ತವೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿಸಿ. ಕನ್ನಡಿಗರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಇನ್ ಮುಂದೆ ರೈಲ್ವೆ ಇಲಾಖೆ ಎಲ್ಲಾ ಪರೀಕ್ಷೆಗಳು ಕನ್ನಡದಲ್ಲೇ ಇರುತ್ತೆ. 40 ವರ್ಷದ ಬೇಡಿಕೆಯನ್ನ ಈಡೇರಿಸಿದ್ದೇವೆ ಅಂತ ಹೇಳಿ ವಿ ಸೋಮಣ್ಣ ಹೇಳಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆ ಮಾಡಿದ್ದಾರೆ. ರೈಲ್ವೆ ಇಲಾಖೆಯ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳು